ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಬನ್ನಿ, ಇವತ್ತು ಹೋಮ್ ಟೂರ್ನ ಮಾಡ್ತಾ ಇದ್ದೀನಿ. ಯಾರ ಮನೆದು ಅಂತಂದರೆ ಅಮ್ಮನ ಮನೆದು. ಊರಿಗೆ ಬಂದಿದ್ನಲ್ಲ, ಹಾಗೆ ಹೋಮ್ ಟೂರನ್ನು ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಓಕೆ, ವಿಡಿಯೋ ಶುರು ಮಾಡೋದಕ್ಕೂ ಮುಂಚೆ ಪ್ಲೀಸ್ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಬನ್ನಿ, ಇವಾಗ ವಿಡಿಯೋನ ಶುರು ಮಾಡೋಣ. ಇದು ಹೊರಗಡೆ, ಇದು ಈ ರೀತಿಯಾಗಿ ಹೊರಗಡೆ ಇದೆ. ಈ ರೀತಿಯಾಗಿ ನಮ್ಮದು ಫಸ್ಟ್ ಫ್ಲೋರ್ ಮನೆ. ಇಲ್ಲ ಚಪ್ಪಲಿ ಸ್ಟ್ಯಾಂಡಲ್ಲೇ ಕೆಳಗಡೆನೇ ಇಟ್ಟಿದ್ದೀವಿ. ಹಿಂಗೆ ಮೇಲೆ ಬಂದರೆ ಇಲ್ಲೊಂದು ಸ್ವಲ್ಪ ಸ್ಪೇಸ್ನ ಬಿಟ್ಟಿದ್ದಾರೆ. ಸ್ವಲ್ಪ ಮೆಸ್ಸಿ ಆಗಿದೆ. ಇಲ್ಲೆಲ್ಲ ಬಟ್ಟೆಗಳನ್ನ ಒಣಗಾಕೊಂತೀವಿ. ಬಟ್ಟೆನ ಒಣಗಾಕ್ತೀವಿ. ರೀತಿಯಾಗಿದೆ. ಇದು ಬಕೆಟ್, ಡಸ್ಟ್ಬಿನ್, ವೇಸ್ಟ್ ಕಸ ಎಲ್ಲ ಅದರಲ್ಲಿ ಹಾಕ್ತಾ ಇರ್ತೀವಿ. ಇಲ್ಲಿ ಒಣಗಿರೋದು, ಕೆಟ್ಟಿರೋ ಕೊಬ್ಬರಿನೆಲ್ಲ ಈ ಥರ ಇಟ್ಟಿದ್ದಾರೆ. ಕಾಯಿನ ಒಣಗಿಸೋದಕ್ಕೆ ಇಟ್ಟಿದ್ದಾರೆ. ಇದು ಆಲೋವೆರಾ ಗಿಡಗಳನ್ನು ಒಂದೆರಡು ಹಾಕ್ಕೊಂಡಿದ್ದಾರೆ. ತುಂಬ ಇತ್ತು, ತುಂಬ ದೊಡ್ಡದಿತ್ತು. ಅದನ್ನು ಅಲ್ಲಿ ಕೆಳಗಡೆ ನೆಟ್ಟಿದ್ದಾರೆ. ಇದನ್ನು ಒಂದೆರಡು ಸಣ್ಣ ಸಸಿಗಳನ್ನ ತೊಗೊಂಬಂದು ಹಾಕಿದ್ರು. ಇದು ಎಷ್ಟು ಚೆನ್ನಾಗಿ ಬೆಳ್ಕೊಂಡಿದೆ. ಇದು ನಮ್ಮ ಮನೆಯ ಹೊರಗಿನ ನೋಟ. ಫುಲ್ ಅಡಿಕೆ ತೋಟ, ಎಲ್ಲ ಫುಲ್ ಸುತ್ತಮುತ್ತ ಬರೀ ಅಡಿಕೆ ತೋಟನೇ ಇರೋದಿಲ್ಲಿ. ಓಕೆ, ಇವಾಗ ಒಳಗಡೆ ಹೋಗೋಣ. ಇದು ಮನೆಯ ಎಂಟ್ರೆನ್ಸು. ಬನ್ನಿ ಒಳಗಡೆ ಹೋಗೋಣ, ತೋರಿಸ್ತೀನಿ ಹೇಗಿದೆ ನಮ್ಮ ಮನೆ ಅಂತ ಹೇಳಿ. ಇದು ನೋಡ್ತಾ ಇದ್ದೀರಲ್ಲ, ಇದು ಹಾಲು. ನೋಡ್ಬೋದು, ಹಾಲ್ ಈ ರೀತಿಯಾಗಿದೆ. ಇದು ಒಂದು ಪುಟ್ಟದಾದ ಹಾಲು. ಇಲ್ಲಿ ಬಂದರೆ ಒಂದು ಟೈಲರಿಂಗ್ ಮೆಷಿನ್ ಇದೆ. ಇದು ನಮ್ಮ ತಂಗಿದು. ಅವಳು ಬಟ್ಟೆ ಎಲ್ಲ ಸ್ಟಿಚ್ ಏನು ಮಾಡಲ್ಲ. ಹಾಗೆ ಸ್ವಲ್ಪ ಏನಾದ್ರು ಹರಿದಿರೋದು ಆ ಥರದ್ದು ಏನಾದರೂ ಇಟ್ಕೊಳ್ಳೋದಿದ್ದರೆ ಆ ಥರದ್ದು ಮಾಡ್ತಾಳೆ ಅಷ್ಟೇ. ಇದು ಅವಳದು. ಇದು ಟಿ ವಿ ಸ್ಟ್ಯಾಂಡು ಇಲ್ಲಿದೆ. ಇದು ಸಿಂಗಲ್ ಬೆಡ್ರೂಮ್ ಮನೆ. ಇದು ಹೀಗೆ ಬಂದರೆ ಇಲ್ಲಿ ಸೋಫಾನ ಹಾಕಿದ್ದೀವಿ. ಹಾಗೆ ಪಕ್ಕದಲ್ಲಿ ಒಂದು ಕಿಟಕಿ ಕೂಡ ಇದೆ. ಅದು ವಾಕರು ನನ್ನ ತಂಗಿ ಮಗಳದು. ಇಲ್ಲಿ ಸೀರೆನ ಕುಚ್ಚು ಹಾಕೋದಕ್ಕೆ ಕೊಟ್ಟಿದ್ದರು, ಅದು ಹಾಕ್ತಾಯಿದ್ದೆ. ಒಂದು ಹಾಕಿದ್ದೀನಿ, ಎರಡಿದೆ, ಒಂದು ಹಾಕಿದ್ದೀನಿ, ಇನ್ನೊಂದು ಹಾಕಬೇಕು. ಇದು ದೇವ್ರ ಮನೆ. ಜಸ್ಟ್ ಇವಾಗ ಪೂಜೆ ಮಾಡಿದೆ. ಬನ್ನಿ ತೋರಿಸ್ತೀನಿ. ಇದು ಇವಾಗ ಪೂಜೆ ಮಾಡಿದೆ. ಇವತ್ತು ಶುಕ್ರವಾರ ಪೂಜೆನ ಮುಗಿಸಿ ಇವಾಗ ವಿಡಿಯೋ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಇದು ನಮ್ಮ ದೇವರ ಮನೆ. ಇದೊಂದು ಕಿಟಕಿ ಇದೆ. ಇಲ್ಲಿ ನನ್ನ ತಂಗಿ ಮಗಳದ್ದು ಆಟ ಸಾಮಾನೆಲ್ಲ ಇಟ್ಟಿದ್ದೀವಿ. ಹಾಗೆ ಅಲ್ಲೊಂದು ಚೇರ್ ಇದೆ. ಇದು ಬಾತ್ರೂಮು, ವಾಶ್ರೂಮು ಇದೆ. ಹಾಗೆ ಬಂದರೆ ಗೋಡೆ ಮೇಲೆ ಒಂದು 3 ಫೋಟೋನ ಹಾಕಿದ್ದೀವಿ. ಇದು ನನ್ನ ತಂಗಿದು, ಅವಳು ಪ್ರೆಗ್ನೆಂಟ್ ಇರಬೇಕಾದ್ರೆ ಫೋಟೋಶೂಟ್ ಮಾಡಿಸಿರೋದು. ಹಾಗೆ ಪಾಪು ಅದು ಫಸ್ಟ್ ಮಂತಲ್ಲಿ ಫೋಟೋ ತೆಗೆದಿದ್ದನ್ನು ಕೂಡ ಈ ರೀತಿ ಮಾಡಿಸಿದ್ದಾರೆ. ಇಲ್ಲೊಂದು ಹಾಕಿದ್ದೀವಿ ಫೋಟೋ. ಇದು ನನ್ನ ಎರಡನೇ ತಂಗಿದು. ಇಲ್ಲಿ ಒಂದು ಗಡಿಯಾರ ಹಾಕಿದ್ದೀವಿ, ಕ್ಯಾಲೆಂಡರ್ ಇದೆ. ಇವಾಗ ಬೆಡ್ರೂಮ್ ತೋರಿಸ್ತೀನಿ. ಇಲ್ಲೊಂದು ಫ್ಯಾನ್ ಇಟ್ಟಿದ್ದೀವಿ. ಇಲ್ಲಿ ಸೀಲಿಂಗ್ ಫ್ಯಾನ್ ಇಲ್ಲ, ಹಾಗಾಗಿ ಈ ಥರ ಫ್ಯಾನ್ ಇಟ್ಕೊಂಡಿದ್ದೀವಿ. ಹಾಲಲ್ಲಿ ಫ್ಯಾನ್ ಇದೆ. ಇಲ್ಲಿ ಈ ಸೈಡಲ್ಲಿ ಬಟ್ಟೆಗಳನ್ನ ಇಟ್ಟಿದ್ದಾರೆ. ಡೈಲಿ ಯೂಸ್ ಮಾಡೋ ಬಟ್ಟೆಗಳು ಅಮ್ಮಂದು, ನಾವು ಬಂದಾಗ ಹಾಕ್ಕೊಳ್ಳೋಕ್ಕೆ ಅಂತೇಳಿ ಅದರಲ್ಲಿ ಹಾಕಿಟ್ಟಿದ್ದೀವಿ. ಇಲ್ಲೊಂದು ವಿಂಡೋ ಇದೆ. ಹಾಗೆ ಇಲ್ಲೊಂದು ಕಾಟ್ ಹಾಕಿದ್ದೀವಿ, ಬೆಡ್ಡು.
ಇದು ಕೆಳಗಡೆನೂ ಒಂದು ಬೆಡ್ ಇದೆ, ಅದು ಯಾರು ಯೂಸ್ ಮಾಡಲ್ಲ ಅಂತ ಹೇಳಿ ಕೆಳಗಡೆ ಹಾಕಿಬಿಟ್ಟಿದ್ದಾರೆ. ಇದು ನಾವು ಊರಿಂದ ತಂದಿದ್ದು ಬ್ಯಾಗು ಅದೆಲ್ಲ ಅಲ್ಲೇ ಇದ್ದಾವೆ. ಇನ್ನು ಅದು ಟೇಬಲ್ ಮೇಲೆ ಇರೋದು ದಿನ ಹಾಸ್ಕೊಳ್ಳೋದು. ಇನ್ನು ಮೇಲ್ಗಡೆ ಫುಲ್ ಮೆಸ್ಸಿಯಾಗಿದೆ, ಯಾವುದ್ರಲ್ಲಿ ಏನೇನಿದೆ ಅಂತಲೇ ಗೊತ್ತಿಲ್ಲ, ಸುಮ್ಮನೆ ಇಟ್ಬಿಟ್ಟಿದ್ದೀವಿ, ನೋಡಬೇಕು. ಇದು ವಾರ್ಡ್ರೋಬು ಈ ರೀತಿ ಇದೆ. ಅದು ಒಳಗಡೆ ಎಲ್ಲ ಏನು ತೋರಿಸೋದಕ್ಕೆ ಹೋಗಲ್ಲ ಇವಾಗ ನಾನು, ಅದು ಬೇಕಾದ್ರೆ ಅದನ್ನೇ ಸಪ್ರೇಟಾಗಿ ಒಂದು ವಿಡಿಯೋನ ಮಾಡ್ತೀನಿ. ಈ ರೀತಿಯಾಗಿ ಇದೆ. ಇದಿಷ್ಟು ರೂಮು. ಓಕೆ, ಇವಾಗ ಕಿಚನ್ಗೆ ಹೋಗೋಣ. ಇದು ನಮ್ಮ ಮನೆಯ ಕಿಚನ್. ಇದು ಶೆಲ್ಫ್ ಎಲ್ಲ ಮಾಡಿದ್ದಾರೆ, ಇಲ್ಲೆಲ್ಲ ಸಾಮಾನುಗಳನ್ನೆಲ್ಲ ನಾವು ಜಾಸ್ತಿ ಇಲ್ಲೇ ಇಟ್ಟಿದ್ದೀವಿ, ಎಲ್ಲ ಸಾಮಾನನ್ನು. ಮೇಲ್ಗಡೆನೂ ಕೂಡ ಡಬ್ಬಿಗಳನ್ನು ಇಟ್ಕೊಂಡಿದ್ದಾರೆ ಅಮ್ಮ. ಇಲ್ಲಿ ನೀರಿನ ಕ್ಯಾನ್ ಇದೆ, ಗ್ಯಾಸ್ ಇದೆ, ಇಲ್ಲೊಂದು ವಿಂಡೋ ಇದೆ, ಹಾಗೆ ಇಲ್ಲಿ ಒಂದು ಪಾತ್ರೆ ಸ್ಟ್ಯಾಂಡ್ ಹಾಕಿದ್ದೀವಿ, ಪಾತ್ರೆಗಳನ್ನೆಲ್ಲ ಇಡೋದಕ್ಕೆ, ತಟ್ಟೆಗಳು ಲೋಟಗಳು ಆ ಥರದ್ದೆಲ್ಲ ಇಡೋದಕ್ಕೆ ಇಲ್ಲೊಂದು ಸ್ಟ್ಯಾಂಡ್ ಇದೆ. ಇದು ಸಿಂಕು. ಈ ರೀತಿಯಾಗಿದೆ. ಇದೆಲ್ಲ ಒಳಗಡೆ ಏನೇನೋ ಸಾಮಾನುಗಳನ್ನ ಇಟ್ಕೊಂಡಿದ್ದಾರೆ ಅಮ್ಮ. ಇಲ್ಲಿ ತುಂಬ ಜಿರಳೆ ಕಾಟ, ಹಾಗಾಗಿ ಈ ಥರ ಎಲ್ಲ ಲಕ್ಷ್ಮಣ ರೇಖೆನ ಬರೆದ್ಬಿಟ್ಟಿದ್ದಾರೆ ನೋಡಿ. ಇಷ್ಟು ನಮ್ಮ ಅಡುಗೆ ಮನೆಯ ಟೂರು. ಇದಿಷ್ಟು ನಮ್ಮ ಮನೆಯ ಹೋಮ್ ಟೂರು. ತುಂಬ ದೊಡ್ಡ ಮನೆ ಏನಲ್ಲ, ತುಂಬ ಚಿಕ್ಕ ಮನೆ. ನೋಡಿದ್ರಲ್ಲ ನಮ್ಮ ಮನೆ ಹೇಗಿದೆ ಅಂತ ಹೇಳಿ. ಇದಿಷ್ಟಾಗಿತ್ತು ನಮ್ಮ ಮನೆಯ ಹೋಮ್ ಟೂರು. ತುಂಬ ಸಾಮಾನುಗಳನ್ನೇನು ಇಟ್ಕೊಂಡಿಲ್ಲ ನಾವು, ತುಂಬ ಸಿಂಪಲ್ಲಾಗಿ ಏನು ಬೇಕೋ ಅದನ್ನಷ್ಟೇ ಇಟ್ಕೊಂಡಿದ್ದೀವಿ. ಓಕೆ, ಹೇಗಿತ್ತು ನಮ್ಮ ಮನೆ ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ಓಕೆ, ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಓಕೆ, ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಕೂಡ ನಮಸ್ಕಾರ.